ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ನಿರ್ದೇಶಕರ ಮೇಲೆ. ಇವ್ರು ಯಾರು ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳ್ಬಿಡ್ತೀನಿ. ಏನೋ ನನ್ನ ಮನೆಗೆ ಬಂದು 4 ನಿಮಿಷ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟುಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದ್ರೆ ನಾನು ಬಹಳ ಹಿಂದಿನಿಂದ ಕೊಡ್ತು ಸಿನಿಮಾ ಮಾಡೋದು. ಅವರು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ನನ್ನ ರೂಮ್ನಲ್ಲಿ ಬಂದು ಹೋಗ್ತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದು ಒಂದು ದಿವಸ ಆಫೀಸ್ಗೆ, ಅದೇನೋ ಕಾಸ್ಟ್ಯೂಮ್ ಟ್ರಯಲ್ ಅಂದರು, ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಅದು ಹೋಗಿದ ರೀತಿ ಅಂದರೆ ಎಷ್ಟು ಮುತುವರ್ಜಿ ಇವನ್ನೆಲ್ಲ ಯೋಚನೆ ಮಾಡ್ತಾರೆ. ನನಗೆ ತಲೆ ಕೆಟ್ಟದ್ದು. ಮೊನ್ನೆ ಯಾರು ಹೊಸ ನಿರ್ದೇಶಕರು ಬಂದಿದ್ರು, ಯಾರು ಬಂದಿದ್ರು, ಏನಪ್ಪ ನನ್ನ ಕಾಸ್ಟ್ಯೂಮ್ ಅಂತ ಕೇಳಿದೆ. ಅದೇ ಸ್ವಲ್ಪ ಪಂಚೆ, ಒಂದು ಜೊಬ್ಬ. ನಿಮ್ಗೆ ಇವೆರಡನ್ನು ಬಿಟ್ಟು ಬೇರೆ ಏನಾದ್ರು ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಒಂದು ಸಿನಿಮಾದಲ್ಲಿ ಏನಾದ್ರು ಹೊಸತನ ಇರಬೇಕಲ್ಲನ್ರಿ, ಅದು ಎಲ್ಲದರೊಳಗೂ ಇರಬೇಕು. ಹಿಂಗೇನು ಮಾಡೋಕ್ಕಾಗ ಪೈಸೆ ಮಾಡ್ಕೊಳ್ಳೋಣ. ಒಂದು ನಿಮಿಷ ತಡೀರಿ, ನನ್ನೊಂದು ಸ್ಟಿಲ್ ನಾನೇ ಇಟ್ಕೊಂಡಿದ್ದೆ. ಯಾರಿಗೂ ತೋರ್ಸಕ್ಕಲ್ಲ. ನನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ನನ್ನ ಗಡ್ಡ ಇದ್ರೆ ಕಂಟಿನ್ಯೂಟಿ ನೋಡೋಕ್ಕೆ ಅಂತ ಸುಮ್ಮನೆ ನೋಡಿ ಹಿಂಗೆ ತೋರಿಸಿ ಹಿಂಗೆ ಇಟ್ಕೊಂಡ್ಬಿಟ್ಟೆ. ಇದು ಯಾರಂತ ಹೇಳಿ ಗೊತ್ತಾಗಿಲ್ಲ ಸರ್. ನಮಗೆ ಒಬ್ಬ ಮನುಷ್ಯನಿಗೆ ಒಂದು ಹೊಸ ರೂಪ ಕೊಡೋದಕ್ಕೆ ಕಾಸ್ಟ್ಯೂಮ್, ಗಡ್ಡ, ತಲೆ, ಎಲ್ಲ ಮೇಕಪ್ ಎಲ್ಲವೂ ಬೇಕಾಗತ್ತೆ. ಬಟ್ ಇದ್ರ ಬಗ್ಗೆ ಮುತುವರ್ಜಿ ವಯಸ್ಸಿದಾಗ ಇವೆಲ್ಲ ಹೊಸತನ ಕಾಣುತ್ತೆ. ಅದು ನಮ್ಮ ಯೋಗರಾಜ್ ಭಟ್ರು ಕಾಣಿತು. ಬಹಳ ಸಂತೋಷ, ಬಹಳ ಚೆನ್ನಾಗಿ ಒಂದು ಹೊಸ ರೂಪ ಕೊಟ್ಟರು ನಮಗೆ. ಇಷ್ಟೆಲ್ಲ ಅದನ್ನ ಕಷ್ಟ ಕೊಡೋಕ್ಕೆ ಶುರು ಮಾಡಿದ್ರು. ಅವನು ಹೇಳ್ಕೋಬೇಕು, ಅದು ಕಂಪ್ಲೇಂಟ್ ಆಗಿಲ್ಲ, ಪರವಾಗಿಲ್ಲ. ಇನ್ಯಾವಾಗ ತೀರಿಸ್ಕೊಳಕ್ಕಾಗತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೊಳಕ್ಕೆ ತಾನೆ. ಹೇಳಿದ್ರು 100 ವರ್ಷದವರಪ್ಪ ನಾನು. ಓಕೆ, ಹತ್ತತ್ರ ಇದ್ದೀನಿ ನಾನು, ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋವಾಗಿಲ್ಲ. ಏನು ಮೈ ಬಗ್ಸೋದು ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂತ. ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? 100 ವರ್ಷ ಆಗಿದೆ ಅಂತಾನೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಾನೂ ತೋರಿಸ್ಬೇಕು. ಆಗಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ. ಒಂದು ಸೀನ್ ಆಯಿತು ನೋಡಿ, ಇಲ್ಲೂ ಕೂಡ ಈ ಕೈ ಬರುತ್ತಲ್ಲ, ಕೈ ಉಪಯೋಗಿಸೋಂಗಿಲ್ಲ. ಇದು ಒಳ್ಳೆ ಬರುತ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ರೆ, ನನ್ನನ್ನು ಬಹಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋ ಹಂಗಿಲ್ಲ. ಓಕೆ, ಹೋಗ್ಲಿ. ಅಮಿತಾಬ್ ಬಚ್ಚನ್ ಥರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ರಲ್ಲ, ತಲೆ ಅಲ್ಲಾಡಿಸೋ ಹಂಗಿಲ್ಲ. ಆಯ್ತು, ಏನು ರೋಬೋ ಥರ ನಿಂತ್ಕೋಬೇಕಾ? ನೋಡೋಣ, ಡೈರೆಕ್ಟ್ರ್ ಹೇಳ್ತಾ ಇದ್ದಾರೆ, ಮಾಡೋಣ. ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ತಾನೆ.
ಡೈಲಾಗ್ ಡೆಲಿವರಿ ಬಂತಪ್ಪ. ಟ್ರಯಲ್ ಮಾಡ್ಬೇಕಾದ್ರೆ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿದ್ರು. ಅಲ್ಲಿ ಹೋದ್ರೆ ವೆರಿ ಇಂಟ್ರೆಸ್ಟಿಂಗ್. ಜೋರಾಗಿ ಮಾತಾಡೋಂಗಿಲ್ಲ. ನಮ್ಮ ಪಕ್ಕದವ್ರು ಹೆಂಗೆ ಕೇಳಿಸ್ಬೇಕು, ಕೇಳಿಸ್ಬಾರ್ದು. ನೋಡಿ ಅಂದ್ರೆ ಎಷ್ಟೆಷ್ಟು ಇದು ಇಂಪೋಸಿಷನ್ಸ್ ನಮ್ಮ ಮೇಲೆ. ಹೇಗೆ ನಾಟ್ಯಶಾಸ್ತ್ರದ ಹೇಳ್ತಾನೆ ವಾಚಿಕ ಅಂತ, ನಮ್ಮ ಮಾತು ಕೇಳಿಸ್ಬಾರ್ದು ಅಂತ ಅವ್ರಿಗೆ ಪಕ್ಕದಲ್ಲಿರೋರಿಗೆ. ಸ್ವಲ್ಪ ಇದೇನು ಸಾಮಾನ್ಯವಾದ ಅನುಭವ ಅಲ್ಲ ಅಂದ್ಕೊಂಡೆ. ಈ ನಾಟ್ಯಶಾಸ್ತ್ರದ 2, 3, 4 ಹೇಳ್ತಾರಲ್ಲ, ಏನದು ವಾಚಿಕ, ಆಂಗಿಕ, ಆಹಾರ ಗೆದ್ದಿದ್ದಾರೆ. ಅವ್ರು ಗೆದ್ದಿರೋ, ನಾನು ಗೆದ್ದಿರೋದಲ್ಲ. ನೀವು ಓದಿದ್ದೇನು ಅಂದ್ರೆ, ಈ ಸಿನಿಮಾ ಆದ್ಮೇಲೆ ಏನಾದರೂ ಈ ಪಾತ್ರವನ್ನು ಜನ ಮೆಚ್ಚಿಕೊಂಡ್ರೆ ಅದು ನನ್ನ ಸಾತ್ವಿಕ ಅಭಿನಯಕ್ಕೆ ಮೆಚ್ಕೋಬೇಕು. ಮೆಚ್ಕೊಂಡು ಬಿಟ್ರೆ ನನ್ನ ಜೀವನದ, ನನ್ನ ನಟನೆಯ ಜೀವನದ ಕ್ಲೈಮ್ಯಾಕ್ಸ್ ಆಗೋದು ಅಂತ ಲೆಕ್ಕ. ಬಟ್ ಅದರ ಸಂಪೂರ್ಣವಾದ ಕ್ರೆಡಿಟ್ ಹೋಗೋದು. ಆ ರೀತಿ ಯೋಚನೆ ಮಾಡಿದ ನಿರ್ದೇಶನ. ಇದು ಅಭಿನಯದ ಪಾತ್ರ ಆಯ್ತಲ್ಲ, ಆ ಮೂರನ್ನು ನೀವು ಒಪ್ಕೊಂಡ್ರಲ್ಲ ಸರ್, ಅದನ್ನ ಕರ್ಕೊಂಡು ಹೋದ್ರಪ್ಪ. ನನಗೆ ಇಲ್ಲಿಂದ ಬೊಂಬಾಯಿಂದ ಒಂದು 5 ಗಂಟೆ ಪ್ರಯಾಣ. ಒಂದು ಚೆನ್ನಾಗಿದೆ, ಸುತ್ತ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲವೂ ಸರಿ. ಬೆಳಗ್ಗೆ ಎದ್ದಾಗಿ ಸಮುದ್ರ ನೋಡಿದ್ದೀವಿ. ಕೋಟೆ, ನಾನು ಬಂದಿರೋದೇ ಕೋಟೆ ನಾಡು, ಚಿತ್ರದುರ್ಗದಿಂದ ಕೋಟೆ ಹಾಕ್ತಿದ್ದೀನಿ, ಎಲ್ಲ ಸರಿ. ಈ ಸಮುದ್ರದಲ್ಲಿ ದೋಣಿಯಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಳಿದು ಒಳಗೆ ಹೋಗ್ಬೇಕು. ಅದೊಂದು ಸಾಹಸವೋ ದುಸ್ಸಾಹಸವೋ ಈ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ ಬದುಕಿ. ಹತ್ತಿ ಸಮುದ್ರದಿಂದ ಇದಕ್ಕೆ ಹೋಗ್ರಿ ಕೋಟೆಗೆ ಅಂತ ಹೆಂಗೆ ಹೋಗೋದು? ನನಗೆ ಕಷ್ಟಪಟ್ಟು ಒಂದು ಕಾಲಿ ಬಿಟ್ರೆ ಇನ್ನೇನು ಇರಬೇಕು ಅಂದ್ರೆ ಆಲ್ರೆಡಿ ಮೇಲೆ ಹೋಗುತ್ತೆ. ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಏನು ಮತ್ತೆ ಇನ್ನೊಂದ್ಸರಿ ಇರೋಣ ಅಂದ್ರೆ ಆಲ್ರೆಡಿ ಕೆಳಗಡೆ ಹೋಗುತ್ತೆ. ಈ ಬ್ಯಾಲೆನ್ಸ್ ಹೆಂಗ್ ಮಾಡೋದು? ಆಮೇಲೆ ಈ ಮನುಷ್ಯ ಹೆಂಗಾಗೆ ಹೋಗಿದ್ನ ಬಿಟ್ಟು ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಹೋಗೋದು ಹಾಕ್ಬೇಕು ಹೊರಟದು. ಈ ಭಾರದ ಮನುಷ್ಯ ಹಿಂಗೆ ಹೋಗ್ಬೇಕಾದ್ರೆ ನಾನೇನು ಹೋಗ್ಬಾರ್ದು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕಡೆಗೆ ಪಾಪ ನಮ್ಮ ಇವರು ಕೆಲವರು ಇದ್ದಾರೆ, ಪ್ರತಾಪ್ ಇದ್ದಾರೆ, ನಮ್ಮ ಮೇಕಪ್ ಮನ್ ಮಹೇಶ ಇದ್ದಾನೆ. ಅವ್ರ ಬೈಲ್ ಆಗಲ್ಲ, ಯಾಕಂದ್ರೆ ನಾನು ಭಾರ. ಅವ್ರು ಯಾರೋ ಲೋಕಲ್ ಪೀಪಲ್, ಇವ್ನು ಹಿಂಗೆ ಬಿಟ್ಟು ಆಗಲ್ಲ ಅಂತಂದು ಒಂದು ಜಾಕೆಟ್ ಹಾಕಿ, ಅದಾದ ಕರೆಕ್ಟ್ ಸೈಡ್ ಹಿಂದ್ಗಡೆ 4 ಜನ ಗಬ್ಬಿದ್ರು, ಅಲ್ಲೊಂದು 4 ಜನ ಎತ್ಕೊಂಡ್ರು. ಇಷ್ಟೇ ಗೊತ್ತಿರೋದು ನನಗೆ. ಅಲ್ಲಿಂದ ಅಲ್ಲಿ ಹೆಂಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಹಸಗಳನ್ನು ನಮ್ಮ ಕೈಲಿ ಮಾಡಿಸಿದ್ದಾರೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಸಿನಿಮಾ, ದಿಸ್ ಇಸ್ ಪಾರ್ಟ್ ಆಫ್ ರಿಯಲ್ ಲೈಫ್. ಒಪ್ಕೋತೀನಿ, ಇವನ್ನೆಲ್ಲ ಮಾಡಿದ್ರೇನೆ ದೊಡ್ಡ ಚಿತ್ರಗಳಾಗೋದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೊಡಕ್ಷನ್ ಹುಡುಗರಿದಾರಲ್ಲ, ಅದನ್ನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಅವ್ರು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಅಂತ ಅಲ್ವಾ. ಇದೆಲ್ಲ ಎಲ್ಲೋ ಹೋಗ್ತಾರೆ, ಇದು ಮಾಡ್ತಾರೆ, ಅಲ್ಲಿ ಇರ್ತಾರೆ, ಅದಲ್ಲ. ಅದು ನಿಜವಾದ ಸಾಹಸದ ಕೆಲಸ. ನೋಡಿ, ನಮ್ಮ ಪರದೆ ಮೇಲೆ ಬಂದಾಗ ನಮ್ಗೇನೋ ಒಂದು ಪ್ರಶಸ್ತಿ ಕೊಟ್ಟು ಬಿಡ್ತಾರೆ, ಇದನ್ನ ಮಾಡ್ತಾರೆ. ಅವರನ್ನ ಗುರುತಿಸೋ ಪ್ರಯತ್ನ ಎಲ್ಲರೂ ಆಗಬೇಕಪ್ಪ. ಈಗ ನಾನು ಗುರುತಿಸ್ತೀನಿ ನಿಮ್ಗೆ, ನಿಮ್ಮೆಲ್ಲರಿಗೂ ಒಟ್ಟೇ ಒಂದು ನಮಸ್ಕಾರ ಮಾಡ್ತೀನಿ.